ವೆಲ್ಕಮ್ ಬ್ಯಾಕ್ ಟು ಅಂತ ಅನಿಸ್ತಾ ಇದೆ. ತಾಳ್ದಿಕ್ಕಿದೆಯಲ್ಲ ಇದಕ್ಕೆ ಯೂಸ್ ಹೋಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಇರೋ ಥರನೇ ಇವತ್ತು ಕೂಡ ಪಾಪನ ಮಲಗಿಸಿ ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ಆಲ್ರೆಡಿ 9 ಗಂಟೆ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನವೂ ಕೂಡ ಎಂದಿನ ದಿನ ಅಂತಲೇ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅಂತ ನೋಡೋಣ ಬನ್ನಿ. ಮಂಡಕ್ಕಿದು ಉಸ್ಲಿ ಮಾಡೈತೆ, ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡೈತೆ. ಮತ್ತು ಮಧ್ಯಾಹ್ನಕ್ಕೆ ಅವ್ರಿಂದ ನಾನ್ ವೆಜ್, ನಮ್ಮಮ್ಮರೆಲ್ಲ ನಾನ್ ವೆಜ್ ಮಾಡ್ಕೊಂಡಿದ್ದಾರೆ. ನಾನಿವತ್ತು ನಾನ್ ವೆಜ್ ತಿನ್ನಲ್ಲ, ಯಾಕೋ ತಿನ್ನಬೇಕಂತ ಅನ್ನಿಸ್ತಿಲ್ಲ. ಮಧ್ಯಾಹ್ನಕ್ಕೆ ಪನ್ನೀರ್, ಲಾಸ್ಟ್ ಟೈಮ್ ಪನ್ನೀರ್ ತಂದಿರೋದು ಹಂಗೆ ಐತೆ. ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಮಾಡಬೇಕು ಅಂತ. ಈ ಸಲ ಇವತ್ತು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮತ್ತು ನೈಟ್ ಎರಡಕ್ಕೂ ಬೇಕಾಗುತ್ತೆ, ಅದಕ್ಕೆ ಮಧ್ಯಾಹ್ನ ಮಾಡ್ಕೊತಿದ್ದೀನಿ. ಇನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ, ಆದರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ರೆಸಿಪಿ ವಿಡಿಯೋನ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮಂಡಕ್ಕಿ ಉಸ್ಲಿ ಹಾಕ್ಕೊಂಡ್ಬಂದಿದ್ದೀನಿ. ಇಲ್ಲಿ ಹೆಸ್ರು ಕಾಳಿದ್ದಾವೆ, ಮೊಸರು ಥರ ಕೇಳಿದ್ದೆ ಅಪ್ಪಾಜಿ, ಹಂಗೆ ಹೆಸ್ರು ಕಾಳು ತಗೊಬಂದೈತೆ. ಚೇಂಜ್ ಇಲ್ಲ ಅಂತ ಕೊಟ್ಟಿರ್ತಾರೆ ಅನಿಸುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ನಾನು ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. 10 ಗಂಟೆ 10:30 ಹಂಗೆ ಮಾಡಿಸ್ತೀವಿ. ತೊಟ್ಲಾಗ ಸುಮ್ಮನೆ ಕುಣಿತಾ ಇದ್ದಾನೆ, ಎತ್ಕೋಬೇಕಂತೆ ಅವನ್ನ. ಯಾಕೆ ಕಿಟ್ಟು ಆಯಿಲ್ ಮಸಾಜ್ ಮಾಡೋಣ? ಆಯಿತು, ಇವಾಗ ಸ್ನಾನ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿಸಿದಷ್ಟೇ ಮಲ್ಕೋಬೇಕು ಅವನು, ಇಲ್ಲಾಂದರೆ ಹಠ ಮಾಡ್ತಾನೆ. ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಇವನೊಂದು 1 hour 2 hour ಮಲ್ಕೊತಾನೆ. ಒಂದೊಂದು ಸಲ ಬೇಗನೆ ಎದ್ದೇಳ್ತಾನೆ. ಅವನು ಮಲ್ಕೊಂಡು ಎದ್ದೇಳೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಎಡಿಟಿಂಗ್ ಇದೆ, ಆ ಕೆಲಸನ ಮುಗಿಸ್ಕೋಬೇಕು. ಅವನಿಗೆ ಸ್ನಾನ ಮಾಡಿದಷ್ಟೇ ಮಲಗಿಸ್ಬೇಕು. ಅವನಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾನೋ ಇಲ್ಲೋ, ಇನ್ನೂ ಸ್ವಲ್ಪ ನೀರಾಗಿ ಆಡಬೇಕು ಅಂತ ಹೇಳ್ತಾನೋ ಗೊತ್ತಿಲ್ಲ. ಸ್ನಾನ ಮಾಡಿದಷ್ಟೇ ಮಲಗಿಸ್ಬಿಡ್ಬೇಕು. ಅಳ್ತಾ ಇರ್ತಾನೆ ಸುಮ್ಮನೆ. ಡ್ರೆಸ್ ಹಾಕೋದಕ್ಕೂ ಬಿಡೋದಿಲ್ಲ, ರೆಡಿ ಮಾಡೋದಕ್ಕೂ ಬಿಡೋದಿಲ್ಲ. ಬೇಗ ಡ್ರೆಸ್ ಮೈಯೆಲ್ಲ ಒರೆಸ್ಬಿಟ್ಟು ಡ್ರೆಸ್ ಹಾಕಿ ಮಲಗಿಸ್ಬಿಡ್ತೀವಿ. ಅವ್ನು ಎದ್ದ ಮೇಲೆ ಆಮೇಲೆ ಬಾಡಿ ಲೋಷನ್ನು ಮತ್ತು ಮಾಯ್ಶ್ಚರೈಸರ್ ಹಾಕ್ತೀವಿ. ಇವಾಗ ಮಲ್ಕೊಂಡಿದ್ದಾನೆ. ಇವನು ಎದ್ದೇಳೋ ಅಷ್ಟೊತ್ತಿಗೆ ನಾನು ಶಾರ್ಟ್ಸ್ ಎಡಿಟಿಂಗ್ ಇದೆ, ಅದು ಕೂಡ ಮುಗಿಸ್ಕೊಬಿಡ್ತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಎದುರುಕೊಳ್ಳೋದೇ ಇಲ್ಲ ಇದು. 1 hour later. ಪಾಪು ಎದ್ದಿದ್ದಾನೆ, ಅಮ್ಮ ಎತ್ಕೊಂಡೈತೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಿನ್ನೆ ಅರ್ಧ ಪನ್ನೀರು ಅಮ್ಮ ಪನ್ನೀರ್ ಬುರ್ಜಿ ರೈಸ್ ಮಾಡಿತ್ತು, ಇನ್ನು ಅರ್ಧ ಹಂಗೆ ಐತೆ. ನಾನು ಪನ್ನೀರ್ ಟಿಕ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನಾನ್ ವೆಜ್ ಮಾಡ್ಕೊಂಡಿರೋದ್ರಿಂದ ನನಗೊಬ್ಳಿಗೆ ಇವಾಗ ಮಧ್ಯಾಹ್ನಕ್ಕೂ ಮತ್ತು ರಾತ್ರಿಗೂ ಹಾಕೋಂಗೆ ಫ್ರೈಡ್ ರೈಸು ಮತ್ತು ಪನ್ನೀರ್ ಟಿಕ್ಕ ಮಾಡ್ಕೊಳ್ಳೋಣ ಅಂತ. ಫ್ರೈಡ್ ರೈಸ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಪನ್ನೀರ್ ಟಿಕ್ಕ ರೆಸಿಪಿನ ಇಲ್ಲೇ ಶೇರ್ ಮಾಡ್ಕೊತೀನಿ. ಪನ್ನೀರ್ ಟಿಕ್ಕಗೆ ಸ್ಟಿಕ್ಸ್ ಎಲ್ಲ ಇಲ್ಲ, ಇವೇ ಗೋಬಿ ಮಂಚೂರಿ ತಿಂತಾರಲ್ಲ, ಟೂತ್ ಪಿಕ್ ಇದ್ದಾವೆ, ಅದರಲ್ಲೇ ಮಾಡೋಣ ಅಂತ ಒಂದೊಂದು ಪನ್ನೀರ್ ಕ್ಯೂಬ್ಸ್ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೈಡ್ ರೈಸ್ ರೆಸಿಪಿನ ಶಾರ್ಟ್ಸಲ್ಲಿ ಹಾಕ್ತೀನಿ. ಇವಾಗ ಪನ್ನೀರ್ ಟಿಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ
ಕುಟ್ಟೋದಿರುತ್ತಲ್ವ ಅದರಲ್ಲಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಚ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು ಸ್ಲೈಸಾಗಿ. ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಇದೇ ರೀತಿ ಕಟ್ ಮಾಡ್ಕೋಬೇಕು. ಟೊಮೊಟೊ ಮಧ್ಯೆ ಎಲ್ಲ ಬೀಜ ಇರುತ್ತಲ್ಲ ಅದೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದರೂ ಕ್ಯಾಪ್ಸಿಕಮ್ ಇದ್ದರೆ ಅದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಪನ್ನೀರನ್ನೇ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರು ಅಷ್ಟೇ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು. ನಾನು ಸಣ್ಣದು ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ದೊಡ್ಡದಾಗೆ ಕಟ್ ಮಾಡ್ಕೋಬೋದು. ನಾನು ಮಸಾಲೆ ಎಲ್ಲ ಹಾಕೋದನ್ನ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದು ಕ್ಲಿಪ್ಪಿಂಗ್ ಡಿಲೀಟ್ ಆಗಿಬಿಟ್ಟಿದೆ. ಪನ್ನೀರ್ಗೆ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಕಸೂರಿ ಮೆಂತೆ, ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಟ್ಕೊಂಡಿದ್ನಲ್ವ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೋಬೇಕು. ತರಕಾರಿ ಎಲ್ಲ ಹಚ್ಚೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಬಾಸುಮತಿ ರೈಸ್ನ ನೆನಾಕಿದ್ದೀನಿ. ಬಾಸುಮತಿಲಿ ರೈಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೆನಾಕಿದ್ದೀನಿ. ಒಂದು ಅರ್ಧ ಗಂಟೆ ನೆನಾಕಿದರೆ ಚೆನ್ನಾಗಿ ಬರುತ್ತೆ. ಇವಾಗ ತರಕಾರಿ ಎಲ್ಲ ಹಚ್ಕೊಂಡು ಫಸ್ಟು ಫ್ರೈಡ್ ರೈಸ್ ಮುಗಿಸ್ಬಿಡ್ತೀನಿ. ಅದನ್ನು ವಿಡಿಯೋ ಮಾಡ್ಕೋಬೇಕು ಶಾರ್ಟ್ಸು. ಅದಾದಮೇಲೆ ಪನ್ನೀರ್ ಟಿಕ್ಕನ ಶೇರ್ ಮಾಡ್ಕೊತೀನಿ. ಫ್ರೈಡ್ ರೈಸ್ ಮಾಡಿ ಇಟ್ಟಿದ್ದೀನಿ, ಶಾರ್ಟ್ಸ್ ಕೂಡ ಮಾಡಿಕೊಂಡೆ. ಇವಾಗ ಪನ್ನೀರ್ ಟಿಕ್ಕ ಮಾಡೋಣ ಅಂತ ಬಂದೆ. ಟೂತ್ ಪಿಕ್ ಇರುತ್ತಲ್ಲ ಅದಕ್ಕೆ ಫಸ್ಟು ಆನಿಯನ್ನು, ಅದಾದಮೇಲೆ ಪನ್ನೀರು, ಅದಾದಮೇಲೆ ಟೊಮೊಟೊ ಈ ರೀತಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ತಂದೂರಿ ಸ್ಟಿಕ್ ಇದ್ದರೆ ಫುಲ್ಲು ಉದ್ದ ಇರುತ್ತೆ, ಬಾರ್ಬಿಕ್ಯೂ ಸ್ಟಿಕ್ ಅಂತ ಬರುತ್ತೆ, ಅದೇನಾದರೂ ಇದ್ದರೆ ಜಾಸ್ತಿ ಪನ್ನೀರನ್ನ ಅರೇಂಜ್ ಮಾಡ್ಕೋಬೋದು. ನಮ್ಮ ಮನೇಲಿ ಇಲ್ಲದೆ ಇರೋದ್ರಿಂದ ಇತ್ತು, ಖಾಲಿ ಆಯಿತು, ಅದಕ್ಕೆ ಈ ರೀತಿ ಟೂತ್ ಪಿಕ್ಕಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅರೇಂಜ್ ಮಾಡ್ಕೊಂಡಿರೋ ಪನ್ನೀರನ್ನ ಇಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಬೇಯಬೇಕು, ಅಷ್ಟು ಹಾಕಿದರೆ ಸಾಕಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಬಾರ್ಬಿಕ್ಯೂ ಸ್ಟಿಕ್ಕು ಉದ್ದ ಇದ್ದರೆ ಫಸ್ಟು ಈ ಥರ ತವ ಮೇಲೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಲೆ ಮೇಲೆ ತಂದೂರಿ ಥರ ಸುಟ್ಕೋಬೇಕು. ಸುಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸಣ್ಣದಿರೋದ್ರಿಂದ ಕೈ ಸುಡ್ತತೆ ಅಂತ ಹಾಗೇ ತವ ಮೇಲೆ ಮಾಡಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಟಿಕ್ಕನ ಈಸಿಯಾಗಿ ಮಾಡ್ಕೋಬೋದು. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲೇ ಮಾಡ್ಕೋಬೋದು. ಇವಾಗ ಫ್ರೈಡ್ ರೈಸ್ ಕೂಡ ಮಾಡ್ಕೊಂಡಿದ್ನಲ್ವ ಅದ್ರ ಜೊತೆ ಪನ್ನೀರ್ ಟಿಕ್ಕನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ವೆಜ್ ಫ್ರೈಡ್ ರೈಸು ಮತ್ತು ಪನ್ನೀರ್ ಟಿಕ್ಕ ಈ ಎರಡು ಕಾಂಬಿನೇಷನ್ನು ನನಗೆ ಒನ್ ಆಫ್ ದ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ತುಂಬ ಸಲ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. A few moments later. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪಾಪನ ಮಲಗಿಸ್ತಾ ಇದ್ದೀನಿ. ಹಂಗೆ ಮಲಗಿಸ್ಕೊಂಡು ತೊಟ್ಲಾಗ ಹಾಕಿದ್ದೀನಿ. ಅವನ್ನ ತುಗಿಸ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೋ ಒಬ್ಬ ಎದ್ದೇಳ್ತಾ ಇದ್ದಾನೆ ಅವನು. ನಾನು ಒಂದು ನೈಟ್ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ನಿನ್ನೆನೇ ಡೆಲಿವರಿ ಆಯಿತು. ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಕ್ವಾಲಿಟಿ ಎಲ್ಲ ಹೆಂಗಿದೆ ಏನು ಅಂತ. ಮೆರೂನ್ ಕಲರ್ದು ಮಾಡ್ಕೊಂಡಿದ್ದೆ. ಸೌಂಡಿಗೆ ಅದರಲ್ಲೇ ಎದ್ದೇಳ್ತಾ ಇದ್ದಾನೆ. ಅರ್ಧ ಗಂಟೆಯಿಂದ ಮಲ್ಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಮಲ್ಕಂತಿಲ್ಲ ಅವನು. ಚೆನ್ನಾಗಿದೆ, ಪರವಾಗಿಲ್ಲ. ಟಾಪು ಹಿಂಗಿದೆ, ಸೈಜು ಸ್ವಲ್ಪ ಅಗಲ ಇದೆ ಅನಿಸುತ್ತೆ. ಎಮ್ಮೆ ಮಾಡಿದ್ದು, ಎಮ್ಮೆ ಐತೆ ಸೈಜು, ಅಂದರೂ ಇದು ನೈಟ್ ಡ್ರೆಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಲೂಸ್ ಆಗಿದೆ ಅನಿಸುತ್ತೆ. ಬಟನ್ ಇರೋದು ಬೇಕು ಅಂತ ಮಾಡಿದ್ದೆ. ಇಲ್ಲಿ ಗುಂಡಿ ಇದ್ದಾವೆ, ಬಟನ್ ಇದ್ದಾವೆ, ಫುಲ್ಲು ಬಟನ್ ಇದೆ ನೋಡಿ. ಫುಲ್ಲು ಬಟನ್ ಇದ್ದಾವೆ, ಮೇಲಿಂದ ಕೆಳಗಡೆವರೆಗೂ ಬಟನ್ ಇದೆ. ಮತ್ತು ಇದು ಕಾಲರ್ ನೆಕ್ಕು, ಲೆಂತು ಕೂಡ ಸ್ವಲ್ಪ ಉದ್ದ ಇದೆ. ಟಾಪ್ ಉದ್ದ ಬೇಕು ಅಂತಲೇ ಮಾಡ್ಕೊಂಡಿದ್ದು. ಡ್ರೆಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೆ ಬಾಟಮು ಈ ರೀತಿ ಇದೆ, ಲೆಂತ್ ಕೂಡ ಉದ್ದ ಇದೆ. ಇದು ಮುಂದ್ಗಡೆ ಮತ್ತು ಹಿಂದ್ಗಡೆ. ಡ್ರೆಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ಎಲ್ಲಿಗಾದ್ರೂ ಹೋದಾಗ ನೈಟ್ ಡ್ರೆಸ್ಸು ಅಷ್ಟು ಚೆನ್ನಾಗಿರೋದಿರಲಿಲ್ಲ, ನಾರ್ಮಲ್ ಈ ಥರ ಟೀ ಶರ್ಟ್ ಇದು. ಅದಕ್ಕೆ ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ಬೇಕು, ಮತ್ತು ಬಟನ್ಸ್ ಇರೋದು ಬೇಕು, ಫೀಡಿಂಗ್ ಮಾಡೋದಕ್ಕೆ ಬೇಕಲ್ವಾ,
ಈಸಿ ಆಗುತ್ತೆ ಅಂತ ಈ ರೀತಿ ಆರ್ಡರ್ ಮಾಡಿಕೊಂಡೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ರಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಟಾಪು ಮತ್ತು ಬಾಟಮು ಎರಡು ಸೇರಿ ನಾನು ತೊಗೊಂಡಿರೋ ಕಾಸ್ಟಿಗೆ ವರ್ತ್ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮಗೂ ಬೇಕಂದರೆ ನೀವು ಹೋಗಿ ತೊಗೊಳ್ಳಿ. ನಾನು ಜಾಸ್ತಿ ಮೀಶೋದಲ್ಲೇ ಆರ್ಡರ್ ಮಾಡ್ಕೊಳ್ಳೋದು. ಇನ್ನು ಮುಂದೆ ಪ್ರತಿ ವಿಡಿಯೋದಲ್ಲೂ ಮೀಶೋದಲ್ಲಿ ಏನೇನು ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಬೇಕಂದರೆ ನಾನು ಅದೇ ವಿಡಿಯೋದಲ್ಲಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡಿಕೊಂಡು ನಿಮಗೂ ಬೇಕಂದರೆ ಆರ್ಡರ್ ಮಾಡ್ಕೋಬೋದು. ಇವಾಗ ಅವ್ನು ಎದ್ದಿದ್ದಾನೆಲ್ಲ ಒಂದು ಸ್ವಲ್ಪ ಫೀಡಿಂಗ್ ಮಾಡಿಬಿಟ್ಟು ಅವನ್ನೇ ಆಟ ಆಡಿಸ್ಬೇಕು. ಇವತ್ತು ಸಂತೆ ಇರೋದ್ರಿಂದ ಅಮ್ಮ ಸಂತೆಗೆ ಹೋಗಿದೆ. ಮಧ್ಯಾಹ್ನದಿಂದ ನಾನೇ ನೋಡ್ಕೊತಾ ಇದ್ದೀನಿ. ಬೆಳಗ್ಗೆಲ್ಲ ಫುಲ್ ಬಿಸಿಲು ಮತ್ತು ಫುಲ್ ಸೆಕೆ ಇತ್ತು. ಇವಾಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಮೋಡ ಎಲ್ಲ ಕಪ್ಪಗಾಗಿ ಮಳೆ ಬರೋ ಥರ ಆಗಿದೆ. ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ಆಲ್ರೆಡಿ ಸ್ವಲ್ಪ ಜಿನಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಬರದೆ ಭಾಳ ದಿನ ಆಗಿಬಿಟ್ಟಿತ್ತು. ಫುಲ್ ಸೆಕೆ ಇತ್ತು. ಹೆಂಗೋ ಇವತ್ತು ಮಳೆ ಬರ್ತಾ ಇದೆ. ಅಮ್ಮ ಇವಾಗ ಆಮಟೆಕಾಯಿ ಉಪ್ಪಿನಕಾಯಿ ಮಾಡ್ತಾಯಿತ್ತು, ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆಮಟೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಜಾಲರ ಇರುತ್ತಲ್ವ ಅದರಲ್ಲಿ ನೀರೆಲ್ಲ ಬಸಿಯೋದಕ್ಕಿಟ್ಟಿತ್ತು. ಬಸ್ಕೊಂಡಾದಮೇಲೆ ಇವಾಗ ಆಮಟೆಕಾಯಿನ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಐತೆ. ಆಮಟೆಕಾಯಿ ಉಪ್ಪಿನಕಾಯಿ ನಾನು ಇದು 2ನೇ ಸಲ ನಮ್ಮ ಮನೇಲಿ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಈ ಸಲ ನೋಡೋಣ ಟ್ರೈ ಮಾಡೋದು, ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೆ ಮಾಡ್ತಾಯಿತ್ತು ಅಮ್ಮ. ದೋಸೆ ಹೆಂಗೈತೆ? ಬೀಜ ಏನಿರಲ್ಲ ಅದ್ರಾಗೆ, ನಾರು ಇದೇನ ಕೆಟ್ಟು ಅಜ್ಜಿ ಏನು ಮಾಡ್ತೈತೆ? ಉಪ್ಪಿನಕಾಯಿ ಹಾಕ್ತೈತೆ. ಉಪ್ಪಿನಕಾಯಿ ದೊಡ್ಡಕ್ಕಿರೋ 4 ಹೋಳು ಮಾಡ್ತೀವಿ, ಸಣ್ಣಕ್ಕೆ 2 ಹೋಳು. ಇದು ಬೀಜ ಅನ್ಸುತ್ತೆ. ಅಮ್ಮ ಬೀಜ ಇದು ಅಲ್ಲ ಬೀಜ. ಫಸ್ಟ್ ಉಪ್ಪು ಹಾಕ್ತೀವಿ. ಕಿಟ್ಟಪ್ಪ ಅಜ್ಜಿ ಉಪ್ಪಿನಕಾಯಿ ಹಾಕ್ತದ ನೋಡು. ಇವಾಗ ಅಮ್ಮ ಮೆಸರ್ಮೆಂಟಲ್ಲಿ 7 ಇಡಿ ಆಮಟೆಕಾಯಿಗೆ 6ರಿಂದ 7 ಇಡಿ ಆಗುವಷ್ಟು ಉಪ್ಪು ಹಾಕ್ತೈತೆ, ಹಳ್ಳುಪ್ಪು. ಅಮ್ಮ ಇವಾಗ ಜಸ್ಟ್ ಉಪ್ಪು ಹಾಕಿ ಇಡ್ತೈತೆ ಅಷ್ಟೇ. ಖಾರದ ಪುಡಿ ಮತ್ತು ಅದೆಲ್ಲ ಮಸಾಲೆ ಹಾಕೋದು ಇನ್ನೂ 3 ದಿವಸ ಆದಮೇಲೆ, ಇದೆಲ್ಲ ಕಳಿತು ಅದಾದಮೇಲೆ ಹಾಕ್ಬೇಕಂತೆ. ಆವಾಗ ವಿಡಿಯೋನ ಶೇರ್ ಮಾಡ್ಕೊತೀನಿ. ಅಷ್ಟೇ, ಮುಚ್ಚಿಡೋದು 3 ದಿವಸ ಮುಚ್ಚಿಡೋದು. 3 ದಿನ ಮುಚ್ಚಿಡ್ಬೇಕಂತೆ. ಅವಾಗವಾಗ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕಂತೆ. ಸ್ಪೂನು ಮತ್ತು ಕೈಯೆಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಹಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಈವ್ನಿಂಗ್ ಆಗಿತ್ತು. ಡೈಲಿ ಈವ್ನಿಂಗು ನಾನು ಮಿಲ್ಕ್ ಕುಡಿತೀನಿ, ಅದನ್ನು ರೆಡಿ ಮಾಡಿಕೊಂಡೆ. ಇವಾಗ ಹಾಲಿಗೆ ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ನಿನ್ನೆ ಒಂದು ರೀಲ್ಸ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದು 40K ವ್ಯೂಸ್ ಹೋಗಿದೆ. ಫಸ್ಟ್ ಟೈಮ್ ಇನ್ಸ್ಟಾದಲ್ಲಿ 40K ವ್ಯೂಸ್ ಹೋಗಿದ್ದು. ತುಂಬ ಖುಷಿ ಆಗ್ತಾಯಿದೆ. ಯೂಟ್ಯೂಬಲ್ಲಿ ಲಾಸ್ಟ್ ಟೈಮ್ ಒಂದು ಸಲ ವ್ಯೂಸು ಚೆನ್ನಾಗಿ ಬಂದಿತ್ತು, ಬಟ್ ಇನ್ಸ್ಟಾದಲ್ಲಿ ಫಸ್ಟ್ ಟೈಮ್ ಆಗಿರೋದು. ಇದನ್ನು ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಹೇಳಿದ್ದೆ.